ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಮದುವೆ ಮನೆಗಳಲ್ಲಿ ಭಟ್ರು ಮಾಡುವ ಶೈಲಿಯ ಒಂದು ವಾಂಗಿ ಬಾತ್. ನೀವು ಎಷ್ಟೋ ಮದುವೆಗಳಿಗೆ ಹೋದಾಗ ನಿಮ್ಗೆ ಎಷ್ಟು ಸತಿ ಅನ್ಸಿದೆ, ಆಹಾ ಏನ್ ಬ್ಯೂಟಿಫುಲ್ ಟೇಸ್ಟ್ ಮಾಡ್ತಿದೆ, ನಾವು ಏನಿಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರು ಸಹ ಇಷ್ಟು ಟೇಸ್ಟ್ ಬರ್ತಿಲ್ಲ ಯಾಕೆ ಅಂತ ನೀವು ಅನ್ಕೊಂಡಿದ್ದು ಉಂಟು ತಾನೆ ಮದುವೆ ಮನೆಗಳಲ್ಲಿ ಊಟ ಮಾಡಿದಾಗ. ಅದಕ್ಕಾಗಿಯೇ ಆ ಮದುವೆ ಮನೆಯ ಭಟ್ರು ಇರ್ತಾರಲ್ಲ, ಅವ್ರ ಹತ್ರನೇ ಹೋಗಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೀಕ್ರೆಟ್ ಮಸಾಲೆನ ಯಾವ ರೀತಿ ಮಾಡಬೇಕು, ಆ ಮಸಾಲೆಗೆ ಬೇಕಾಗಿರ್ತಕ್ಕಂಥ ಪರ್ಫೆಕ್ಟ್ ಅಳತೆಯ ಪದಾರ್ಥಗಳ ಸಮೇತ ನಾನೊಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡ್ಬಿಡುವ. ಈ ಒಂದು ರೆಸಿಪಿ ಮಾಡ್ಲಿಕ್ಕೆ ಒಂದು ಸೀಕ್ರೆಟ್ ಮಸಾಲೆ ಹೇಳಿದ್ನಲ್ಲ, ಆ ರೆಸಿಪಿಯ ಒಂದು ಮಸಾಲೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈಗ ನೋಡುವ. ನೋಡಿ, ಈ ಮಸಾಲೆ ಮಾಡ್ಲಿಕ್ಕೆ ಮೊದಲನೇದಾಗಿ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ನಾನು ಏನ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಒಂದು 18ರಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ತಗೊಳ್ತಾ ಇದ್ದೀನಿ. ಇದೊಂದು ಒಳ್ಳೆ ಕಲರ್ ಕೊಡುತ್ತೆ. ಹಾಗೆ ಸ್ವಲ್ಪ ಕಡಲೆಬೇಳೆ, ಶುಂಠಿ, ಜೀರಿಗೆ, ಒಂದು 3 ಹಸಿರು ಏಲಕ್ಕಿ, ಚಕ್ಕೆ, ಮತ್ತೆ ಸ್ಟಾರ್ ಹೂವ, ಇದು ಒಂದು 3 ಲವಂಗ, ಮತ್ತೆ ಮರಾಠಿ ಮೊಗ್ಗು. ಸೊ ಈ ಪದಾರ್ಥಗಳನ್ನೆಲ್ಲನೂ ಒಂದು ಪ್ಯಾನ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಬೆಳ್ಳುಳ್ಳಿ ಅಂತಕ್ಕಂಥದ್ದು ಒಂದು ಹೋಲ್ ಗಡ್ಡೆ, ನಾಟಿ ಬೆಳ್ಳುಳ್ಳಿ, ಮತ್ತೆ ಇದು ಬಂದ್ಬಿಟ್ಟು ಧನಿಯಾ, ಅರಿಶಿಣ, ಮತ್ತೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಕ್ಲೀನ್ ಆಗಿ ಹುರಿಲಿಕ್ಕೆ. ಸೊ ಈಗ ಫ್ಲೇಮ್ ನ ಮೀಡಿಯಂಗೆ ಇಟ್ಕೊಂಡು ಇದು ಚಂದ ಹುರಿಬೇಕು. ಎಲ್ಲಿವರೆಗೂ ಅಂತ ಹೇಳಿದ್ರೆ ಇದೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ಅಂಡ್ ದೆನ್ ಸ್ವಲ್ಪ ಒಂದು ಒಳ್ಳೆ ಘಮ ಕೊಡಕ್ ಶುರು ಮಾಡುತ್ತೆ. ಅಲ್ಲಿವರೆಗೂ ಇದನ್ನ ಹುರಿಬೇಕಾಗುತ್ತೆ. ಇದಾಗ್ಲಿಕ್ಕೆ ಸುಮಾರು ಒಂದು 2 ರಿಂದ 3 ನಿಮಿಷ ತಗೊಳುತ್ತೆ. ಸೊ ನೋಡಿ, ಒಂದು 2 ನಿಮಿಷ 3 ನಿಮಿಷ ಆದ ನಂತರ ಇದರಲ್ಲಿ ಒಂದೇ ಒಂದು ಉದ್ದುದ್ದ ಹಚ್ಚಿರ್ತಕ್ಕಂಥ ಈ ಒಂದು ಈರುಳ್ಳಿಯನ್ನು ಸಹ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ಲೈಟ್ ಆಗಿ ಇದನ್ನ ನಾನು ಹುರಿಲಿಕ್ಕೆ ಶುರು ಮಾಡ್ತೇನೆ. ನೋಡಿ ಸ್ನೇಹಿತರೆ, ಈಗ ಇದನ್ನೆಲ್ಲ ಈರುಳ್ಳಿ ಅಂತದ್ದೆಲ್ಲ ಕರೆಕ್ಟ್ ಆಗಿ ಕುಕ್ ಆಗಿದೆ. ಈ ಒಂದು ಸ್ಪೈಸಸ್ ಸಹ ಕ್ಲೀನ್ ಆಗಿ ರೋಸ್ಟ್ ಆಗಿದೆ. ಇಷ್ಟು ಮಾತ್ರ ಆದ್ರೆ ಸಾಕಾಗತ್ತೆ. ಈಗ ಇದು ಪರ್ಫೆಕ್ಟ್ ಆಗಿ ಹುರಿದಿದೆ ಅನ್ಬಿಟ್ಟು ಅರ್ಥ. ಸೊ ಈಗ ಏನಾಗಿದೆ, ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಹುರಿದಿದ್ದಾಗಿದೆಲ್ಲ, ಈಗ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಒಂದು ಪ್ಲೇಟ್ ಅಲ್ಲಿ ನಾನು ತೆಗೆದುಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ ಸ್ನೇಹಿತರೆ, ಈಗ ಈ ಪದಾರ್ಥಗಳೆಲ್ಲ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಈ ತಣ್ಣಗಾದ ನಂತರ ನಾನು ಪ್ರತಿಯೊಂದನ್ನು ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಒಂದ್ ಸ್ವಲ್ಪ ನೀರನ್ನ ಬಳಸ್ಬಿಟ್ಟು ಇದನ್ನ ಸೂಪರ್ ಫೈನ್, ಲಿಟರಲಿ ಗಂಧ ಇದ್ದಂಗಿರ್ಬೇಕು ಆ ರೀತಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರುವ. ನೋಡಿ, ಇಷ್ಟು ಮಾತ್ರ ಕಾಣಿಸ್ತಿದೆ ಅಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಇದು ಗ್ರೈಂಡ್ ಆಗಿದೆ ಅಂದ್ಬಿಟ್ಟು ಈ ಒಂದು ಮಸಾಲೆ ಇಷ್ಟ ಆದ್ರೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ನಾನು ಕುಕ್ಕರ್ ಅಲ್ಲಿ ಮಾಡ್ತಿದ್ದೀನಿ. ಸೊ ಆ ಒಂದು ಕಾರಣಕ್ಕಾಗಿ ನಾನು ಕುಕ್ಕರ್ನ ತಗೊಂಡು ಇದರಲ್ಲಿ ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ನಾನು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ತರ ಒಂದು ವಾಂಗಿಬಾತ್ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಸೊ ಇದ್ರಲ್ಲಿ ಸ್ವಲ್ಪ ಹೋಲ್ ಗರಂ ಮಸಾಲೆಗಳಾಗಿರ್ತಕ್ಕಂಥ ಚಕ್ಕೆ, ಲವಂಗ, ಮತ್ತೆ ಮರಾಠಿ ಮೊಗ್ಗು, ಒಂದೇ ಒಂದು ಏಲಕ್ಕಿ, ಒಂದು ಚಕ್ರ ಮೊಗ್ಗು, ಮತ್ತೆ ಈ ಒಂದು ಹಾಗೆ ಈ ಒಂದು ಲವಂಗದ ಎಲೆಗಳನ್ನ ಹಾಕೊಂಡ್ಬಿಟ್ಟು ಈ ಒಂದು ಪದಾರ್ಥಗಳನ್ನೆಲ್ಲ ಹಾಕೊಂಡು ಘಮವರೆಗೂ ಹುರಿತಾ ಇದ್ದೀನಿ. ನೋಡಿ, ಈಗ ಇದರಲ್ಲಿ ಕಸ್ತೂರಿ ಮೇಥಿ ಮತ್ತೆ ಒಂದೇ ಒಂದು ಈರುಳ್ಳಿ ಉದ್ದುದ ಹಚ್ಚಿರ್ತಕ್ಕಂಥದ್ದು ಇವನ್ನೆಲ್ಲ ಹಾಕ್ಬಿಟ್ಟು ಈ ಒಂದು ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಮೆತ್ತಗಾಗಬೇಕು, ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೂ ಇದನ್ನ ಬಾಡಿಸುವ. ಈರುಳ್ಳಿ ಸ್ವಲ್ಪ ಮೆತ್ತಗಾದಂಗೆ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ಹುರಿದಿದ್ದಾಗಿದೆ. ಸೊ ಈಗ ಏನ್ ಮಾಡುವ, ಈ ಸಂದರ್ಭದಲ್ಲಿ ಹಚ್ಚಿರ್ತಕ್ಕಂಥ ಒಂದೇ ಒಂದು ನಾಟಿ ಟೊಮೆಟೊನ ಹಾಕೊಳ್ತೇನೆ. ಈಗ ಆದ ನಂತರ ಈ ಒಂದು ಟೊಮೆಟೊ ಅಂತಕ್ಕಂಥದ್ದು ಸ್ವಲ್ಪ ಮೆತ್ತಗಾಗಬೇಕು, ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಹೈ ಫ್ಲೇಮಲ್ಲಿ ಈಗ ಹುರಿಬಹುದು. ಈಗ ನೋಡಿ, ಇದಕ್ಕೆ ಸ್ಟಾರ್ ಆಫ್ ದ ಶೋ ಅಂತಾನೆ ಹೇಳ್ಬೋದು. ಇದು ಬಿಳಿ ಬದನೆ ಅಂತ ಹೇಳಿದ್ರೆ ಮೈಸೂರು ಬದನೆ ಅಂತ ಕರೀತಾರೆ. ಸೊ ಅದನ್ನ ಈ ರೀತಿ ಹೋಳುಗಳನ್ನಾಗಿ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸುಮಾರು ಒಂದು 250 ಗ್ರಾಮ್ ಅಷ್ಟು ನಾನು ಹಾಕೊಳ್ತಾ ಇದ್ದೀನಿ. ಸೊ ಇದು ಹಾಕಿದ ನಂತರ ಇದನ್ನ ಪ್ರತಿಯೊಂದನ್ನು ಒಂದಕ್ಕೊಂದು ಕ್ಲೀನ್ ಆಗಿ ಹೊಂದ್ಕೋಬೇಕು. ಎಣ್ಣೆ ಎಲ್ಲ ತಾಗಿ ಇದು ಸ್ವಲ್ಪ ಸ್ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಹೈ ಫ್ಲೇಮ್ ಅಲ್ಲಿ ಒಂದು 2 ನಿಮಿಷಗಳ ಕಾಲ ಹುರಿಯುವ. ಈಗ ನೋಡಿಪ್ಪ, ಒಂದ್ 2 ನಿಮಿಷ ಆಯ್ತಲ್ಲ, ನಾವಾಗ್ಲೇ ಏನು ಒಂದು ಮಸಾಲ ಹಾಕೊಂಡಿದ್ವಲ್ಲ, ಮಸಾಲೆ ಮಾಡಿದ್ವಲ್ಲ, ಆ ಮಸಾಲೆ ಎಲ್ಲನೂ ಈ ಒಂದು ಪದಾರ್ಥದಲ್ಲಿ ಹಾಕೊಳ್ಳುವ.
ಸೊ ಈಗ ಇದರಲ್ಲಿ ಕಲ್ಲುಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡಿದ ನಂತರ ಒಮ್ಮೆ ಕ್ಲೀನಾಗೆ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಪ್ರತಿಯೊಂದು ಮಸಾಲೆ ಸಹ ಪ್ರತಿಯೊಂದು ಪದಾರ್ಥಕ್ಕೆ ತಾಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಮಸಾಲೆಯಲ್ಲೇ ಈ ಒಂದು ಬದನೆ ಕುಕ್ ಆದಾಗ ಏನಿರುತ್ತೆ ಆ ಫ್ಲೇವರ್, ಮಸಾಲೆಯ ಫ್ಲೇವರ್ ಅಂತಕ್ಕಂಥದ್ದು ಬದನೆಗಂತೂ ಸೂಪರ್ ಆಗಿ ಹೇಳ್ಕೊಳುತ್ತೆ. ಸೊ ಈಗ ಮಿಕ್ಸಿಲಿ ಮಿಕ್ಕಿರ್ತಕ್ಕಂಥ ನೀರನ್ನ ಹಾಕೊಂಡ್ಬಿಟ್ಟು ಇನ್ನೊಮ್ಮೆ ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿತ್ರರೇ, ಇಲ್ಲಿ ನಾನು ಒಂದು ಪಾವು ಅಂತ ಹೇಳಿದ್ರೆ ಸುಮಾರು ಒಂದು 250 ಗ್ರಾಮ್ ಅಷ್ಟು ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ಆರಿಸಿ ಅದನ್ನ 30 ನಿಮಿಷಗಳ ಕಾಲ ನೆನೆಸಿದ್ದೆ. ಸೋನಾ ಮಸೂರಿ ಅಕ್ಕಿ, ರೆಗ್ಯುಲರ್ ಅಕ್ಕಿನೇ. ಸೊ ಈ ನೆನೆಸಿರ್ತಕ್ಕಂಥ ಅಕ್ಕಿನ ನೀರನ್ನ ತೆಗೆದ್ಬಿಟ್ಟು ನಾನು ಈ ಒಂದು ಮಿಶ್ರಣದಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಕಿ ನಿಧಾನವಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಎಲ್ಲ ಒಂದೊಂದು ಅಗಳು ಸಹ ಈ ಮಸಾಲೆಯಲ್ಲಿ ಕ್ಲೀನ್ ಆಗಿ ಕೋಟ್ ಹಾಕ್ಬೇಕು. ನೋಡ್ತಿದ್ರೆ ಈ ಒಂದು ಕಪ್ನಲ್ಲಿ ನಾನು ಈ ತರ ಒಂದು ಕಪ್ನಲ್ಲಿ 1 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೆ. ಸೊ ಹಾಗಾಗಿ 2 ಕಪ್ನಷ್ಟು ನೀರು ಬೇಕಾಗುತ್ತೆ. ಮಸಾಲೆ ಮತ್ತೆ ಮಿಕ್ಕಿರ್ತಕ್ಕಂಥ ಪದಾರ್ಥಗಳೆಲ್ಲ ಮಾಡ್ತಿದ್ವಲ್ಲ, ಅದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕಿದ್ದೆ. ಸೊ ಆ ಒಂದು ಕಾರಣಕ್ಕಾಗಿ ಈಗ 1.5 ಕಪ್ನಷ್ಟು ನಾನು ನೀರನ್ನ ಹಾಕಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಸೊ ಹಾಗಾಗಿ ಮಿಕ್ಕಿರ್ತಕ್ಕಂಥ ಈ 1.5 ಕಪ್ ನೀರನ್ನ ನಾನು ಹಾಕೊಳ್ತಿದ್ದೀನಿ. ಇಲ್ಲಿ ನೀವು ಸ್ವಲ್ಪ ಬಿಸಿ ನೀರನ್ನ ಯೂಸ್ ಮಾಡಿ. ಸೊ ನೋಡಿ 1.5 ಕಪ್ ನೀರಷ್ಟಾಗಿದೆ. ಸೊ ಈಗ ನೀರು ಹಾಕಿದ ನಂತರ ಒಮ್ಮೆ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡುವ. ಈ ಸಂದರ್ಭ ಏನು ಗೊತ್ತಾ, ಈ ಸಂದರ್ಭದಲ್ಲಿ ನೀವು ಉಪ್ಪು, ಹುಳಿ, ಖಾರ ಸೀಸನಿಂಗ್ ಪರ್ಫೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಇದರಲ್ಲೆಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಈಗ ನಾನು ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ತೇನೆ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ರಿಂದ 3 ವಿಸಿಲ್ವರೆಗೂ ಕುಕ್ಕೊಳ್ಳಕ್ಕೆ ಬಿಡೋಣ. ನೋಡಿ 3 ವಿಸಿಲ್ ಆಗಿದೆ. ಸ್ಮೆಲ್ ಏನಂತ ಹೇಳ್ತೀರಾ, ಆ ಪ್ರೆಷರ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿರ್ಬೇಕು. ನೋಡ್ರಿ ಏನು ಪರ್ಫೆಕ್ಟ್ ಆಗಿ ಬಂದಿದೆ. ನಾನು ಹೇಳ್ತೀನಲ್ಲ, ಆ ಒಂದು ವಿಸಿಲ್ ಹೊಡಿಬೇಕಂದ್ರೆ ಆ ಒಂದು ಸ್ಟೀಮ್ ಎಸ್ಕೇಪ್ ಆಗುತ್ತಲ್ಲ, ಆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಏನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾಂಗಿಬಾತ್ ರೆಡಿ ಆಗಿದೆ ಅಂದ್ಬಿಟ್ಟು. ನೋಡಿ ಆ ಕಲರ್ ನೋಡಿ, ಆ ಟೆಕ್ಸ್ಚರ್ ನೋಡಿ, ಸೇಮ್ ಟು ಸೇಮ್ ಮದುವೆ ಮನೆಗಳಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಬಂದಿದೆ. ಟೇಸ್ಟ್ ಹೇಳ್ತೀನಲ್ಲ, ನೀವು ಮಾಡಿ ನೋಡಿ, ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಹೇಗಾಗಿದೆ ಅಂದ್ಬಿಟ್ಟು. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆನ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.